ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತಂದಿರತಕ್ಕಂಥದ್ದು ನ್ಯೂಸು ವಿದ್ಯಾರ್ಥಿಗಳಿಗೆಲ್ಲ ಬಿಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದು ಯಾವ ರೀತಿಯಾಗಿ ಯುವನಿಧಿ ಅಪ್ಲಿಕೇಶನನ್ನು ಸ್ಟೇಟಸನ್ನು ನೀವು ಚೆಕ್ ಮಾಡಿಕೊಳ್ಳೋದು ಅಂತೇಳಿ ಗೋರ್ಮೆಂಟ್ ಕಡೆಯಿಂದನೇ ಒಂದು ನಿಮಗೆ ಅಧಿಕೃತವಾಗಿ ಯುವನಿಧಿ ಅಪ್ಲಿಕೇಶನ್ ಸ್ಟೇಟಸನ್ನು ಇಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇದನ್ನು ಯಾವ ರೀತಿ ನೀವು ಇಲ್ಲಿ ಚೆಕ್ ಮಾಡೋದು ಮತ್ತು ಸರ್ಕಾರದಿಂದ ಯಾವೆಲ್ಲ ರೀತಿ ನಿಮಗೆ ಮಾರ್ಗದರ್ಶನಗಳು ಸಿಕ್ಕಿವೆ, ಸೇವಾ ಸಿಂಧು ಪೋರ್ಟಲ್ನಲ್ಲಿ ಯಾವ ರೀತಿ ನಿಮ್ಮ ಯುವನಿಧಿ ಅಪ್ಲಿಕೇಶನ್ ಹಾಕಿರೋರು ಚೆಕ್ ಮಾಡ್ಕೊಳ್ಬೋದು, ನಿಮ್ಮ ಸ್ಟೇಟಸ್ ಏನಾಗಿದೆ, ಅಂಡರ್ ಪ್ರೊಸೆಸಿಂಗಲ್ಲಿದೆಯಾ, ಯಾವಾಗ ನಿಮಗೆ ದುಡ್ಡು ಬೀಳುತ್ತೆ ಅನ್ನೋದನ್ನು ಇಲ್ಲಿ ನಿಮಗೆ ಗೋರ್ಮೆಂಟವರು ಅಫಿಷಿಯಲ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ನಿಮಗೆ ಲೈವ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕಂತ ಗೊತ್ತಲ್ಲ, ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನನ್ನು ಆಲಲ್ಲಿ ಇಟ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ನೋಟಿಫಿಕೇಷನ್ಗಳ ವಿಡಿಯೋನು ಮೊದಲು ನೀವೇ ಪಡಿಬೋದು. ಇಲ್ಲಿ ಮೊದಲನೇದಾಗಿ ಈ ವಿಡಿಯೋದಲ್ಲಿ ನಾವು ಏನು ನೋಡೋಣ ಅಂತ ಹೇಳ್ಬಿಟ್ರೆ, ಇಲ್ಲಿ ನೋಡಿ ಅವರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಯುವನಿಧಿ ಅಪ್ಲಿಕೇಶನ್ ಸ್ಟೇಟಸನ್ನು. ಇಲ್ಲಿ ಒಂದು ನಿಮಿಷ. ಓಕೆ, ಯುವನಿಧಿ ಅಪ್ಲಿಕೇಶನ್ ಸ್ಥಿತಿ, ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಿ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಅಫಿಷಿಯಲ್ ಆಗಿ ಇಲ್ಲಿ ಎಲ್ಲ ಗೋರ್ಮೆಂಟ್ ಕಡೆಯಿಂದನೇ ಬಂದಿರೋದು. ನಾವು ಯಾವುದೇ ರೀತಿಯಾದಂತಕ್ಕಂತಹ ಸುಳ್ಳು ಹೇಳ್ತಿಲ್ಲ. ಇಲ್ಲಿ ಗೋರ್ಮೆಂಟಿಂದನೇ ಗೂಗಲಲ್ಲೆಲ್ಲ ಅವರೇ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ನಿಮಗೆ ತೋರಿಸಿದ್ದಾರೆ ಯುವನಿಧಿ ಅಪ್ಲಿಕೇಶನ್ ಸ್ಟೇಟಸನ್ನು ಈ ರೀತಿಯಾಗಿ ಚೆಕ್ ಮಾಡಿಕೊಳ್ಳಿ ಅಂಥೇಳಿ ಅವರು ಈಗ ಕೊಟ್ಟಿದ್ದಾರೆ. ಅದಕ್ಕಿಂತ ಮೊದಲನೇದಾಗಿ ಇಲ್ಲಿ ಗೋರ್ಮೆಂಟ್ ಕಡೆಯಿಂದನೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯುವನಿಧಿ ಅಪ್ಲಿಕೇಶನ್ ಸ್ಥಿತಿಯನ್ನು ಆನ್ಲೈನ್ನಲ್ಲಿ ಪರಿಶೀಲಿಸಿ. ನಮಸ್ಕಾರ ಬಂಧುಗಳೇ, ನೀವು ಯುವನಿಧಿ ಯೋಜನೆಯನ್ನು ನೋಂದಣಿ ಮಾಡಿಕೊಂಡಿರುವಿರಿ ಎಂದು ನಾವು ತಿಳಿದಿದ್ದೇವೆ. ನೀವು ಸಲ್ಲಿಸಿರುವ ಅರ್ಜಿಯ ಸ್ಥಿತಿ ಸಾಧ್ಯತೆಗೆ ಅಂದರೆ ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ವ, ಅದು ಯಾವ ಹಂತದಲ್ಲಿದೆ ಎಂದು ಪರಿಶೀಲಿಸುವುದಕ್ಕೆ ಈ ಲೇಖನದಲ್ಲಿ ನೀಡಲಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಯಾವ ರೀತಿ ನಾವು ಚೆಕ್ ಮಾಡ್ಕೊಳ್ಳೋದು, ನಿಮ್ಮ ಸ್ಥಿತಿ ಹೇಗಿದೆ, ಅಪ್ಲಿಕೇಶನ್ ನೀವು ಹಾಕಿದ್ದೀರಾ ಅಂತೇಳಿ ಅಲ್ಲಿ ಭಾವಿಸಿಕೊಂಡು ಕರ್ನಾಟಕದ ನಿಮಗೇನಾದರೂ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರ್ನಾಟಕ ಹೆಲ್ಪ್ಲೈನ್ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ನಿಮಗೆ ಇನ್ನೂ ಒಂದು ಕೊಟ್ಟಿದ್ದಾರೆ, ಯುವನಿಧಿ ಯೋಜನೆ 2023 ಶಿಕ್ಷಣದಲ್ಲಿ ತೇರ್ಗಡೆಯಾದ ಮೇನ್ ಇಂಪಾರ್ಟೆಂಟ್ ಅಂದರೆ ಇದೆ ನೋಡಿ, ಡಿಪ್ಲೊಮೊ ಪದವೀಧರ, ಸ್ನಾತಕೋತ್ತರ ಪದವೀಧರ ನಿರುದ್ಯೋಗಿಗಳಿಗೆ ಈ ಯೋಜನೆ ಸಹಾಯಕವಾಗಿದೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ 2023ನೇ ಸಾಲಿನಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಡಿಪ್ಲೊಮೊ ಪದವಿ ಅಂದರೆ ಡಿಗ್ರಿ, ಸ್ನಾತಕೋತ್ತರ ಪದವಿ PGಯನ್ನು ಯಾರ್ಯಾರು ನೀವಿಲ್ಲಿ ಪಡೆದಿದ್ದೀರಾ ಅವರಿಗೆ ಈ ಯೋಜನೆ ಅಪ್ಲೈಡ್ ಆಗುತ್ತೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡಿ, ಯುವನಿಧಿ ಅಪ್ಲಿಕೇಶನ್ ಸ್ಥಿತಿಯನ್ನು ಪರಿಶೀಲಿಸಲು ನಿಮಗೆ ಯಾವೆಲ್ಲ ಅಗತ್ಯವಾದತಕ್ಕಂಥ ದಾಖಲೆಗಳು ಬೇಕಂತೇಳಿ ಇಲ್ಲಿ ನಿಮಗೆ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ನೀವು. ಮೊದಲನೇದಾಗಿ ಫಸ್ಟ್ನೇ ಪಾಯಿಂಟ್, ನೀವು ಈ ಹಿಂದೆ ಯುವನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ನೀಡಲಾದ ಮೊಬೈಲ್ ಸಂಖ್ಯೆ ಬೇಕು. ಅಂದರೆ ಬೇರೆ ಮೊಬೈಲ್ ನಂಬರ್ ನೀವು ಈಗ ಹಾಕಲಿಕ್ಕೆ ಬರಲ್ಲ. ಆವಾಗ ಈ ಅರ್ಜಿ ಸಲ್ಲಿಸಬೇಕಾದ್ರೆ ಯುವನಿಧಿಗೆ ಯಾವ ಮೊಬೈಲ್ ನಂಬರ್ ನೀವು ಕೊಟ್ಟಿದ್ದೀರಾ ಅದೇ ಮೊಬೈಲ್ ನಂಬರೇ ಬೇಕಾಗಿದೆ ಅಂತೇಳಿ ಇಲ್ಲಿ ಒಂದ್ಸರಿ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಒಂದು ವೇಳೆ ನೀವು ಬೇರೆ ಸಂಖ್ಯೆ ಹಾಕಿ ಸ್ಥಿತಿಯನ್ನು ಪರಿಶೀಲಿಸಲು ಮುಂದಾದರೆ ನೀವು ಸ್ಟೇಟಸ್ ಚೆಕ್ ಮಾಡಲು ಸಾಧ್ಯವಿಲ್ಲ ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನೋಡಿ, ಎರಡನೇ ಪಾಯಿಂಟ್ ಬಗ್ಗೆ ನಿಮಗೆ ಹೇಳಲಿಕ್ಕೆ ಆದರೆ ಇಲ್ಲಿ ನೋಡಿ, ಯುವನಿಧಿ ಯೋಜನೆ ಅರ್ಜಿ ಸಲ್ಲಿಸಿದ ನಿಮಗೆ ಅರ್ಜಿ ಉಲ್ಲೇಖ ಸಂಖ್ಯೆ ನೀಡಲಾಗಿದೆ. ಅಲ್ಲಿ ನಿಮಗೆ ಸಕಲ ಸಂಖ್ಯೆ ನೀಡಲಾಗಿದೆ. ಈ ಸಂಖ್ಯೆ ಅತ್ಯಂತ ಮುಖ್ಯವಾಗಿದೆ ಅಂತೇಳಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವಿಲ್ಲಿ ಮೂರನೇ ಪಾಯಿಂಟ್ ಬಗ್ಗೆ ಇಲ್ಲಿ ನೋಡೋದಾದರೆ ಫ್ರೆಂಡ್ಸ್, ಇಲ್ಲಿ ನೋಡಿ, ಒಂದು ವೇಳೆ ಅರ್ಜಿ ಉಲ್ಲೇಖ ಸಂಖ್ಯೆ ನಿಮಗೆ ತಿಳಿದಿಲ್ಲ ಅಂದರೆ ನೀವು ನಿಮ್ಮ ಮೊಬೈಲ್ ನಂಬರ್ ನಿಮಗೆ ತಿಳಿದಿಲ್ಲ ಅಂತೇಳಿದರೆ ಅಲ್ಲಿ ನಿಮಗೆ ಇನ್ನೂ ಒಂದು ಆಪ್ಷನ್ನ ಅವರು ಕೊಟ್ಟಿರ್ತಾರೆ. ಅದು ಏನಂತ ಇಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ನೀವು ಯಾವ ತಿಂಗಳಲ್ಲಿ ದಿನಾಂಕದಿಂದ ಮತ್ತು ದಿನಾಂಕದವರೆಗೆ ಗರಿಷ್ಠ 3 ತಿಂಗಳವರೆಗೆ ಮಾತ್ರ ಆಯ್ಕೆ ಮಾಡಲು ಸಾಧ್ಯ. ಅರ್ಜಿ ಸಲ್ಲಿಸಿ ಎಂಬುದಾಗಿ ಆಯ್ಕೆ ಮಾಡಿ ಆ ತಿಂಗಳ ಅರ್ಜಿ ಸಲ್ಲಿಸಿದ ಅರ್ಜಿ ಅಲ್ಲಿ ಕಂಡು ಬರುತ್ತವೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಇದ್ರದ್ದು ಏನರ್ಥ ಅಂದರೆ, ನೀವು ಒಂದು ವೇಳೆ ನಿಮ್ಮ ಮೊಬೈಲ್ ನಂಬರ್ ನಿಮಗೆ ತಿಳಿದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನೀವು ಯಾವ ಸಂಖ್ಯೆಗೆ ಅರ್ಜಿಯನ್ನು ಹಾಕಿರ್ತೀರಲ್ಲ, ಅರ್ಜಿ ಸಂಖ್ಯೆ ಯಾವ ದಿನಾಂಕದಂದು ಹಾಕಿರ್ತೀರ ಆ ದಿನಾಂಕದಿಂದ
ಆ 3 ತಿಂಗಳ ಒಳಗೆ ಇಲ್ಲಿ ಇರ್ತಕ್ಕಂಥ 3 ತಿಂಗಳ ಒಳಗೆ ನೀವೇನಾದರೂ ಅಪ್ಲಿಕೇಶನನ್ನು ಹಾಕಿದರೆ ಅಲ್ಲಿ ಆ ಡೇಟ್ನ ನೀವು ನಮೂದಿಸಬೇಕಾಗುತ್ತೆ. ಅಂದರೆ ಟೈಪ್ ಮಾಡಿ ಆ ಡೇಟ್ನ ಅಪ್ಲಿಕೇಶನ್ ಡೇಟ್ನ ಹಾಕಿದರೆ ಅವತ್ತು ಬಂದಿರತಕ್ಕಂಥ ಅಪ್ಲಿಕೇಶನ್ ಏನಿದಾವಲ್ಲ ಅದರಲ್ಲಿ ನೀವು ನಿಮ್ಮ ನೇಮನ್ನು ಹುಡುಕ್ಬೋದು ಅಂತೇಳಿ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮಗೆ ಅವರು ಏನು ಹೇಳಿದ್ದಾರೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ನೋಡಿ, ಯುವನಿಧಿ ಅರ್ಜಿಯನ್ನು ಆನ್ಲೈನ್ 2024ರಲ್ಲಿ ಪರಿಶೀಲಿಸುವುದು ಹೇಗೆ, ಚೆಕ್ ಮಾಡುವುದು ಹೇಗೆ ಅಂತೇಳಿ ಗೋರ್ಮೆಂಟ್ ಕಡೆಯಿಂದನೇ ಇಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನೀವು ಗೂಗಲ್ನಲ್ಲಿ ಸೇವಾ ಸಿಂಧು ಪ್ಲಸ್ ಅಂತ ಸರ್ಚ್ ಮಾಡಿ ಅಲ್ಲಿ ಮೊದಲು ಬರುವ ಸರ್ಕಾರದ ಅಧಿಕೃತ ವೆಬ್ಸೈಟನ್ನು ಕ್ಲಿಕ್ ಮಾಡಿ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅವರೇ ತಿಳಿಸಿದ್ದಾರೆ, ನೀವು ಗೂಗಲ್ಗೆ ಹೋಗಿ ಮತ್ತು ಅಲ್ಲಿ ಸೇವಾ ಸಿಂಧು ಪೋರ್ಟಲ್ ಅಂತ ಚೆಕ್ ಮಾಡಿ ಫಸ್ಟ್ ಬರ್ತಕ್ಕಂಥ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ್ರೆ ಈ ರೀತಿ ನಿಮಗೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ರೀತಿ ನಿಮಗೆ ಇಂಟರ್ಫೇಸ್ ಓಪನ್ ಆದ ತಕ್ಷಣ ನೀವು ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಲಾಗಿನ್ ಐ ಡಿ ಅಂತೇಳಿ ಒಂದು ಕೇಳುತ್ತೆ. ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿಯನ್ನು ಇಲ್ಲಿ ಲಾಗಿನ್ ಮಾಡಿಕೊಂಡು ಮತ್ತು ನೀವು ಇಲ್ಲಿ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ. ಅವರು ನಿಮಗೆ ರಿಜಿಸ್ಟರ್ ಆಗಬೇಕಾದ್ರೆ ಒಂದು ಪಾಸ್ವರ್ಡನ್ನು ಕೊಟ್ಟಿರ್ತಾರೆ. ಆ ಪಾಸ್ವರ್ಡ್ ನಿಮಗೆ ಹಾಕಿ ಇಲ್ಲಿ ರಿಜಿಸ್ಟರ್ ಆಗಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲೇನಾದರೂ ನಿಮಗೆ ಪಾಸ್ವರ್ಡ್ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದರೆ ಇಲ್ಲಿ ಗೆಟ್ OTP ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಗೆಟ್ OTP ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಪಾಸ್ವರ್ಡ್ ಬರುತ್ತೆ. ಆ ಪಾಸ್ವರ್ಡ್ನ ಇಲ್ಲಿ ಹಾಕಿ ಮತ್ತು ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚರನ್ನು ನೀವು ಇಲ್ಲಿ ಎಂಟರ್ ಮಾಡಿ. ಇಲ್ಲಿ ಕ್ಯಾಪ್ಚರನ್ನು ಎಂಟರ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಲಾಗಿನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಲಾಗಿನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೋಡಿ ನಿಮಗೆ ತಿಳಿಸ್ಕೊಡ್ತಾರೆ. ಆ ರೀತಿ ಕ್ಲಿಕ್ ಮಾಡಿದ್ಮೇಲೆ ನಂತರ ಇಲ್ಲಿ ನೀವು ತೋರಿಸ್ತಾರೆ ನೋಡಿ. ನಂತರ ಇಲ್ಲಿ ನೀವು ಸೇವೆಗಾಗಿ ಅರ್ಜಿ ಸಲ್ಲಿಸಿ ನಿಮ್ಮ ಮೊಬೈಲ್ ನಂಬರ್ಗೆ OTP ಹಾಕಿದ ತಕ್ಷಣ ಕ್ಯಾಪ್ಚರನ್ನು ಒತ್ತಿ ಅಂತೇಳಿ ಅವರು ನಾನು ಹೇಳಿದ ರೀತಿಯೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡಿ, ಈ ರೀತಿಯಾಗಿ ಆ ರೀತಿ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಇಂಟರ್ಫೇಸ್ ಓಪನ್ ಆದ ತಕ್ಷಣ ಇಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಅಪ್ಲಿಕೇಶನ್ ಸರ್ವಿಸ್ ಅಂತ ಹೇಳಿರುತ್ತೆ, ಇಲ್ಲ ಅಥವಾ 3 ಡಾಟ್ ಹಿಂಗಿರುತ್ತೆ. ಇದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿಯಾಗಿ ನಿಮಗೆ ಒಂದು ಪೇಜ್ ಓಪನ್ ಆದ ತಕ್ಷಣ ನೀವಿಲ್ಲಿ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಫಸ್ಟ್ ಅಪ್ಲಿಕೇಶನ್ ಸರ್ವಿಸ್ ಅಂತ ಇರುತ್ತೆ ಮತ್ತು ವ್ಯೂ ಸ್ಟೇಟಸ್ ಅಂತ ಇರುತ್ತೆ. ನೀವಿಲ್ಲಿ ವ್ಯೂ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಅಥವಾ ಇಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ. ನೀವಿಲ್ಲಿ ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಮೊದಲನೇದು ಬಿಟ್ಟು ಎರಡನೇದು ಬಿಟ್ಟು ಮತ್ತು ಇಲ್ಲಿ 3ನೇ ಆಪ್ಷನ್ನು ವ್ಯೂ ಸ್ಟೇಟಸ್ ಅಪ್ಲಿಕೇಶನ್ ಅಂತೇಳಿ ನಿಮಗೆ ಕೊಟ್ಟಿರ್ತಾರೆ. ಆ 3ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಇಲ್ಲಿ 4 ಆಪ್ಷನ್ಗಳು ಓಪನ್ ಆಗುತ್ತೆ. ಈ 4 ಆಪ್ಷನ್ಗಳಲ್ಲಿ ನೀವು ಫಸ್ಟ್ ಒಂದು ಆಪ್ಷನನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆ ರೀತಿ ನಿಮಗೆ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ನಿಮಗೆ ತೋರಿಸ್ತೇನೆ. ಇಲ್ಲಿ ಇನ್ನೊಂದು ಇದೇ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಈ ರೀತಿಯಾಗಿ ಓಪನ್ ಆದ ತಕ್ಷಣ ಇಲ್ಲಿ ನಿಮಗೆ ರೆಫರೆನ್ಸ್ ನಂಬರನ್ನು ಕೇಳುತ್ತೆ. ಅಂದರೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸಲ್ಲಿ ರೆಫರೆನ್ಸ್ ನಂಬರ್ ಅಂತ ಇರುತ್ತೆ. ಇಲ್ಲಿ ನಿಮಗೆ ಇಲ್ಲಿ ಏನು ಹಾಕಿದಾರಲ್ಲ ಇಲ್ಲಿ ಖಾಲಿ ಇರುತ್ತೆ. ಈ ಖಾಲಿ ಇರ್ತಕ್ಕಂಥ ಇದರಲ್ಲಿ ಎಲ್ಲಿ ನಿಮ್ಮ ಅಪ್ಲಿಕೇಶನ್ ಇರುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಅವರು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ರೆಫರೆನ್ಸ್ ನಂಬರ್ ಇಲ್ಲಿ ಇರ್ತಕ್ಕಂಥ ಸಾಧ್ಯತೆ ಇದೆ. ಇಲ್ಲಿ ನೀವು ಅಪ್ಲಿಕೇಶನ್ ಹಾಕಿ ನಿಮ್ಮ ರಿಜಿಸ್ಟರ್ ಮತ್ತು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಇಲ್ಲಿ ಬಂದಿರುತ್ತೆ ನಿಮ್ಮ ಸ್ಟೇಟಸಲ್ಲಿ, ನಿಮ್ಮ ಅಪ್ಲಿಕೇಶನ್ನಲ್ಲಿ. ಅಲ್ಲಿ ನೀವು ಅಲ್ಲಿನ ನಂಬರನ್ನು ತಗೊಂಡು ಇಲ್ಲಿ ಅಪ್ಲಿಕೇಶನ್ ಮೇಲೆ ಇಲ್ಲಿ ರೆಫರೆನ್ಸ್ ನಂಬರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಅಲ್ಲಿ ಹಾಕ್ಬಿಟ್ಟು ಇಲ್ಲಿ ಗೆಟ್ ಡಾಟಾ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಗೆಟ್ ಡಾಟಾ ಮೇಲೆ ಇಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಇನ್ನೂ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಈ ರೀತಿ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ರೆಫರೆನ್ಸ್ ನಂಬರು ಇಲ್ಲಿ ಹಾಕಿದ ತಕ್ಷಣ ನೀವು ಗೆಟ್ ಡಾಟಾ ಮೇಲೆ ಲಾಸ್ಟ್ ಟೈಮ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನಿಮಗೊಂದು ಅಪ್ಲಿಕೇಶನ್ ಸ್ಟೇಟಸ್ಸು ನಿಮಗೆ ಇಲ್ಲಿ ತೋರಿಸುತ್ತೆ. ಇಲ್ಲಿ ನೋಡಿ ತೋರಿಸಿದ್ದಾರೆ ಅವರು. ಇಲ್ಲಿ ನೋಡ್ಬೋದು, ಅಪ್ಲಿಕೇಶನ್ ಫಾರ್ ಯುವನಿಧಿ ಸ್ಕೀಮ್ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫಾರ್ ಯುವನಿಧಿ ಸ್ಕೀಮ್, ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಬ್ಮಿಷನ್ ಡೇಟು, ನೀವು ಯಾವತ್ತು ಅಪ್ಲಿಕೇಶನ್ ಹಾಕಿದ್ದೀರಾ, ಸಬ್ಮಿಷನ್ ಮಾಡಿದ್ದೀರಾ ಅಂತೇಳಿ ಇಲ್ಲಿ ಕೊಡ್ತಾರೆ. ಮತ್ತು
ಡ್ಯೂ ಡೇಟ್ ಅಂತ ಇಲ್ಲಿ ಕೊಡ್ತಾರೆ ನಿಲ್ ಅಂತ, ಮತ್ತು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಕರೆಂಟ್ ಸ್ಟೇಟಸ್ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಈಗ ನಿಮ್ಮ ಅಪ್ಲಿಕೇಶನ್ ಏನಾದರೂ ಅಪ್ಡೇಟ್ ಆಗಿದೆಯಾ ಅಥವಾ ಅಂಡರ್ ಪ್ರೋಸೆಸ್ಸಲ್ಲಿ ಇದೆಯಾ ಅಂತೇಳಿ ಇಲ್ಲಿ ಕೊಡ್ತಾರೆ ಫ್ರೆಂಡ್ಸ್. ಅಪ್ಡೇಟ್ ಆಗಿದೆಯಾ ಅಥವಾ ಅಂಡರ್ ಪ್ರೊಸೆಸ್ಸಲ್ಲಿ ಇದೆಯಾ ಅಂತೇಳಿ ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲೆಲ್ಲ ತಿಳಿಸ್ಕೊಟ್ಟಿದ ಮೇಲೆ ನಿಮ್ಮ ಸ್ಟೇಟಸ್ ಈಗ ನಿಮಗೆ ಅಪ್ಲೋಡ್ ಆಗಿದೆ ಅಂತೇಳಿ ನಿಮಗೆ ಇಲ್ಲಿ ಒಂದು ಸ್ಟೇಟಸನ್ನು ಚೆಕ್ ಮಾಡೋದಕ್ಕೆ ಇಲ್ಲಿ ಕೊಡ್ತಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತೇಳಿ ಇಲ್ಲಿ ಫಸ್ಟ್ ಕೊಟ್ಟಿದ್ದಾರೆ. ಮತ್ತು ನೆಕ್ಸ್ಟು ನೇಮ್ ಆಫ್ ದ ಸರ್ವಿಸ್ ಅಂತೇಳಿ ಕೊಟ್ಟಿದ್ದಾರೆ, ಯುವನಿಧಿ ಸ್ಕೀಮ್ ಅಂತೇಳಿ, ಅಪ್ಲಿಕೇಶನ್ ಫಾರ್ ಯುವನಿಧಿ ಸ್ಕೀಮ್. ಮತ್ತು ಅಪ್ಲೈಡ್ ಬೈ ನಿಮ್ಮ ಹೆಸರನ್ನು ಇಲ್ಲಿ ಕೊಟ್ಟಿರ್ತಾರೆ. ಸಬ್ಮಿಷನ್ ಅಪ್ಲಿಕೇಶನ್ ಫಾರ್ಮ್ ನೀವೇನಾದರೂ ಅವಾಗ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇನ್ನೂ ಒಂದು ಸರಿ ಇಲ್ಲಿ ಡೌನ್ಲೋಡ್ ಮಾಡ್ಬೋದು ಮತ್ತು ಆ ಅಪ್ಲಿಕೇಶನ್ ಸ್ಥಿತಿಯನ್ನು ಇಲ್ಲಿ ನೋಡ್ಬೋದು ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಸ್ಥಿತಿ ಹೇಗೆ ಇದೆ ಅಂತೇಳಿ ಇಲ್ಲಿ ಕಂಪ್ಲೀಟ್ ಆಗಿದೆಯಾ ಇಲ್ಲ ಅಂತೇಳಿ ಇಲ್ಲಿ ನಿಮಗೆ ಕೊನೆಯದಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು ನೀವು ಮೊದಲನೇದಾಗಿ ಅಪ್ಲಿಕೇಶನ್ ಸಬ್ಮಿಷನ್ ಮತ್ತು ಅಪ್ಲಿಕೇಶನ್ ಫಾರ್ಮ್ ಡೀಟೇಲು, ಅಕ್ನಾಲಜ್ಮೆಂಟ್ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಮತ್ತು ನಿಮ್ಮ ಸ್ಟೇಟಸ್ ಕಂಪ್ಲೀಟ್ ಆಗಿದೆನಾ ಇಲ್ವಾ ಅಂತೇಳಿ ಇಲ್ಲಿ ಲಾಸ್ಟಲ್ಲಿ ಕೊಟ್ಟಿದ್ದಾರೆ ನೋಡಿ. ಕಂಪ್ಲೀಟೆಡ್ ಅಂತ ಇದ್ದರೆ ನಿಮಗೆ ದುಡ್ಡು ಬೀಳುವ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳಿ ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ ಫ್ರೆಂಡ್ಸ್. ಮತ್ತು ಇಲ್ಲಿ ಕಾಲ್ ಬ್ಯಾಗ್ ಅಂತೇಳಿ ನಿಮಗೆ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲದರಲ್ಲೂ ನಿಲ್ ಅಂತ ಏನಾದರೂ ಇದ್ದರೆ ನಿಮ್ಮ ಅಪ್ಲಿಕೇಶನ್ ಇನ್ನು 1 or 2 ವೀಕಲ್ಲಿ ನಿಮಗೆ 3,000 ರೂಗಳು ನಿಮಗೆ ಬೀಳ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಫ್ರೆಂಡ್ಸ್, ಡಿಗ್ರಿ ಅವರು. ಮತ್ತು ನೀವೇನಾದರೂ ಡಿಪ್ಲೊಮೊ ಮತ್ತು ಪದವೀಧರ ಮಾಡಿದ್ರೆ 1,500 ರೂಗಳು, 1,500 ನಿಮ್ಮ ಅಕೌಂಟ್ಗೆ ಬೀಳ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ನೀವು ಮೊದಲನೇದಾಗಿ ಏನು ಮಾಡಬೇಕಂತ ಹೇಳಿದ್ರೆ ಆಧಾರ್ ಕಾರ್ಡ್ಗೆ ನೀವು ಎಲ್ಲ ಸ್ಟೇಟಸನ್ನು ನೀವು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡ್ಕೊಂಡಿರಿ. ನಿಮ್ಮ ಅಕೌಂಟು ಮತ್ತು ಮೊಬೈಲ್ ನಂಬರು ನಿಮಗೆ ಯಾವಾಗ ಬೇಕಾದರೂ ಮೆಸೇಜ್ ಬರ್ಬೋದು 3,000 ರೂಗಳು ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ ಅಂತೇಳಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತೇಳಿ ಲೈವಲ್ಲೇ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ ಫ್ರೆಂಡ್ಸ್, ನೀವು ಕೊನೆಯದಾಗಿ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮತ್ತು ಬೆಲ್ ಬಟನ್ನ ಆಲಾಗಿ ಇಟ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ. ಇದರಲ್ಲಿ ಏನೇ ಆದರೂ ನಿಮಗೆ ಡೌಟ್ ಏನಾದರೂ ಇದ್ದರೆ ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್. ನಾನು ನಿಮಗೆ ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡಿ ಇನ್ನು ಎಲ್ಲ ಡೌಟ್ಸ್ಗಳನ್ನು ನಾನಿಲ್ಲಿ ಕ್ಲಿಯರ್ ಮಾಡ್ತೇನೆ. ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ವಿಡಿಯೋ.